ಅಲ್ಲಿ ಹಾಕೊಂಡು ಇವರಿಬ್ರು ಬೊಗಳುದು ಎಂತಕ್ಕಂದ್ರೆ ಇವನನ್ನು ಕರ್ಕ ಬಂದಿತ್ತು, ನಮ್ಮನ್ನು ಕರ್ಕ ಹೋಗಿ ಅನ್ಕಂಡು. ಆದರೆ ಅವ್ರನ್ನ ಕಟಾಕಿಕ್ಕೆ ಬಂದಿತ್ತು ನಾವು ಅಲ್ಲಿ ಹಾಕೊಂಡು. ಅಯ್ಯೋ ನಮ್ಮನ್ನು ಕರ್ಕೊಂಡು ಹೋಯ್ನಿ ಕರ್ಕೊಂಡು ಹೋಯ್ನಿ ಆಗದಿಂದ ಬೊಗಳ್ತಿದ್ದವು ಪಾಪ. ಮಾಣ ನೀ ಎಂತ ಹಾತರ್ ಬಂದರು ಹತ್ತಿ ಒಂದು ಮನೆಗೆ ಕಮ್ಕಾಗ್ದ ಎಂತ ಕುಯ್ ಕುಯ್ ಕುಯ್ಯ ಕಣಿದ ಆಗ ಮಾಡೋದು ಕಟ್ಟು ಭಾರಿ ಲೈಕ್ ಮಾಡಿರು. ಎಷ್ಟು ಗಟ್ಟಿ ಇತ್ತು, ಎಷ್ಟು ನೀರಿದ್ದು ರಭಸ ತಡಿತ್ತು ನಮ್ಗೆ ಗೊತ್ತಿಲ್ಲ, ಆದರೂ ಮಾಡಿದಂತೂ ಮಾಡಿತ್ತು. ಮನೆ ಐತೆ ಮಾಣ ಈಗ ಮಾಣ ಇಲ್ಲಿ ಬಾ ಪಾಪ ಮನೆಗಪ್ಪ ಬಾ 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 ಬೇಗ ಬಾ ಬೇಗ ಬಾ ನಾವು ಹೊಡ್ತ. ಓ ಇದೆಂತ ಹೂವಿನ ಗಿಡ ದಡ ತಗೊಂಡಪ್ಪ ಮನೆಗೆ ಮನೆ ತಗೊಂಡಪ್ಪ. ಹಬ್ಬ ತುಂಬ ಜನ. ನಾನು ಇಲ್ಲಿ ಹಬ್ಬತ್ತಿಗೆ ತರಕಾರಿ ತಕೋತಿ ಅದಕ್ಕೆ ಗಂಡನಿಗೆ ಹಬ್ಬ ತರಕಾರಿ ತಕೋತಿ. ಅಯ್ಯಬ್ಬ ಇದಂಗೊಂದು ಸಣ್ಣ ದಳ ಇತ್ತು ಕಣಿ. 5 ಜಾತಿ ತರಕಾರಿ ತಕೊಂಡು ಹಬ್ಬತ್ತಿಗೆ ಈ ಬ್ಲಾಕ್ ಸಿಕ್ಕಲ್ಲ. ಒಂಬತ್ತೇ ಬಗ್ಗೆ ಮಾಡಿದ್ದೇನೆ. ಹೌದಾ? ಅಷ್ಟು ಬಗ್ಗೆ ನಿಮ್ಮ ಹೌದಾ? ಅಣ್ಣ ಒಂದು 50 ಜನ ಇದಕ್ಕೆ ಜನ ಮಾಡಿದ್ದೆ. ಯಾರೇ ದೇವ್ರು ಕೊಡಿದ್ದಾರೆ ಏನು ಕೊಡ್ತಾರೆ. ಈಗ ಇದ್ರಾಗೆ ಒಂದು ಸಸಿಗೆ ಕಟ್ಕೊಂಡು ನಾನು ನಟ್ಟದ್ದಲ್ಲ. ಅಷ್ಟು ದೊಡ್ಡ ಮರ ಆಯ್ತು ಕಾಣಿ. ಗೋಕರ್ಣದವ್ರು ನಟ್ಪಾಡಿ ನಟ್ಪಾಡಿ ಅಲ್ಲ ಅಲ್ಲೇ ಹಂದಾಡಿ ಅವರು ಎಲ್ಲ ಅರ್ಜಿ ಮಾಡಿ ಬೇಕಿತ್ತು ಮಾಡ್ತಾರೆ. ಓಲನ್ನು ತಾಯಿ ಮಾಡಿ ಹೋಗ ಬಾಟ್ಲು ಎಲ್ಲ ಹೂವು ಬಾ ಬಾ ನಾವು ದೇವಸ್ಥಾನ ಹಮ್ಮಿಕೊಂಡು. ಹೌದು, ನಮ್ಮ ತೋಳ ಹತ್ರ ಒಂದು ಫಲ ಸಿಕ್ತು. ಸೊ ಇದನ್ನು ಚಂದ ಮಾಡಿ ಬುಡ ಹಾಕಿ ನಡುವ ಅಂತ ಎಣಿಸ್ಕೊಂಡಿತ್ತು. ತೋಡ ಹತ್ರ ಸಿಕ್ಕಿದ್ದಿದ್ದು ಅಂದರೆ ಇಲ್ಲೆಲ್ಲ ಕಾಯೆಲ್ಲ ಬಳ್ಕೊಂಬತ್ತಲ್ಲ, ಅದು ಯಾವುದೋ ಒಂದು ಬೆಡ್ ಸೇರ್ಕೊಂಡಿತ್ತು. ಆ ಬೆಡ್ ಸೇರ್ಕೊಳ್ಳೋದು ಬುಡ ಕೊಟ್ಟು ಬೆದಿ ಬಂದು ಬುಡ ಕೊಟ್ಟಿತ್ತು. ಸೊ ಈಗ ಹೆಂಗಿದ್ರು ನಮ್ಮದು ಜಾಗದಂಗೆ ಇತ್ತಲ್ಲ, ಒಳ್ಳೆ ಜಾಗದಲ್ಲೇ ಹಾಕುವ ಅಂದ್ಕೊಂಡು ನಾವು ಅಜ್ಜಿ ಮೊಮ್ಮಗಳು ಇಬ್ಬರು ಟ್ರೈ ಮಾಡ್ತಾ ಇಲ್ಲ ಅನ್ಕೊಂಡು ಹೇಳಿ ಹಾರಿ ತಪ್ಕೊಂಡು ಹೊರಟದ್ದು. ಹಾರಿ ತರ್ಕಂತೇಳಿ ಹೇಳಿ ಇಷ್ಟು ದೂರ ಬಂದ ತಕ್ಷಣ ಇದು ಬಂತು. ಈಗ ಇದನ್ನು ತಗೊಂಡು ಹೋಗಿ ಅಲ್ಲಿ ಹಾಕುವ ಅಂತ ಎಣಿಸ್ಕೊಂಡಿತ್ತು ಕಾಮ ಅಂತ ಸಾಕಾಯ್ತು ಅವನಿಗೆ. ನಡ ಸಾಕು ಬಾ ಮಾಡ ಬಾ. ಬೇಜಾರಾಯ್ತಾ? ಬೇಜಾರಾಯ್ತಾ? ನಾಳೆ ನಿಮ್ಮನ್ನು ಕರ್ಕೊಂಡು ಹೋತೆ. ನಾಳೆ ನಿಮ್ಮನ್ನು ಕರ್ಕೊಂಡು ಹೋತೆ. ಇಳ್ಕೊಂಡು ನಂಗೊಂದು ಹೂವು ಸಿಕ್ಕಿತ್ತು. ಒಬ್ಬ ಇದು ಹರಡಿತ್ತು ಬಾರೆ. ಈಗ ಈ ಹೂವು ನಾನು ತೆಗ್ದಾಗ ಅರಳಿರಲಿಲ್ಲ, ಮಿಟ್ಟಿದಿತ್ತು. ಮನೆ ಬಲ್ಪುರೊಳಗೆ ಹರಡಿತ್ತು. ಹೌದು, ಒಂದು ಕೂಗ್ರ ಇವನೇ ಕೂಗತ್. ಅವ ಅಲ್ಲ, ಅವ ಹಂಗಲ್ಲ ಕೂಗಪ್ಪ ಅಲ್ಲ, ಇವನೇ ನಾ ಬತ್ತಿ ಬಿಟ್ಟಿಗೆ ಗೆದ್ದಿಗೆ ಹೋದ. ಇವ ಬಂದಿನ ಮಾಡ ಬಂದಿನ, ನಾನು ಬತ್ತಿ. ನಾನು
ಎಸ್, ಈ ಹೂವನ್ನು ನಾನು ನಮ್ಮನೆ ದೇವ್ರ ಕೊಂಡೊಳಗಿಡುತ್ತೆ. ಇಲ್ಲೇ ಇಡೋಣ ಹೂವು, ನೀರಿದೆಯಲ್ಲ. ಎಸ್, ನನ್ನ ಪಪ್ಪ ನೇರಳೆ ಹಣ್ಣು ತಂದಿರೋ. ವಾ, ಆಗ್ಲಿಕ್ಕೆ ನಾವು ಶಾಲೆಗೆ ಹೋಗ್ತಿಂಗಲ್ಲ ಎಲ್ಲ ಸಿಕ್ಕತ್ ಅನ್ಕಂಡು ಹೇಳಿ ಹುಡ್ಕೊಂಡು ಬಂದು ತಿಂತಿತ್ತು. ಈಗ ದುಡ್ಡು ಕೊಟ್ಟು ತಪ್ಪು ಪರಿಸ್ಥಿತಿ. ವಾ, ಈ ವರ್ಷದ ಪ್ರಥಮ ನೇರಳೆ ಹಣ್ಣು, ಭಾರಿ ಖುಷಿ ಆಗ್ತಿತ್ತು. ತಿಂತೆ. ತಿಮ್ರೋಡೆ ಅಂದ್ರೆ ಊರು ಕಣಿ. ಇದನ್ನು ನಾನೀಗ ನಟ್ಟದ್ದು ದಿನಾಂಕ 3/6/2025. ಇದೊಂದು ಮತ್ತು ಇದೊಂದು ಈಗ ನಟ್ಟದ್ದು ನಾನು. ಸಾಕು ಹಿಡ್ದೈತೆ. ಫುಲ್ ಬೇವ್ರು ಇರ್ತೀವಿ ಆಯ್ತಾ. ಇಲ್ಲಿ ಕಾಣಿ, ಇಲ್ಲಿ ಮಳೆ ನೀರು ಬಂದು ಫುಲ್ ಕೊಚ್ಚಿ ಆಯ್ತು. ಅದಕ್ಕೆ ಈಗ ಮಳೆ ನಿಂತಿತ್ತಲ್ಲ, ಸ್ವಲ್ಪ ಸಿಮೆಂಟ್ ಹಾಕುವ ಅಂದ್ಕೊಂಡು ಹೇಳಿ ಮಾಡ್ತಾಯಿತ್ತು. ಇದೇ ಗ್ಯಾಪಲ್ಲಿ ನಾವು ಹೋಗಿ ಅದನ್ನೊಂಚೂರು ನಟ್ಟಿಗೆ ಬಂದೆ. ಈಗ ವಾಪಸ್ ಇದನ್ನೇ ಸ್ಟಾರ್ಟ್ ಮಾಡಬೇಕು. ವೀಡಿಯೋ ಮಾಡೋಕತ್ತಿಲ್ಲ ಎಂತಕ್ಕಂದರೆ ಕೆಲಸ ಮಾಡ್ಲಿಕ್ಕುಂಟು. ಒಂದು ಬೈ ಒಂದು ಮಗ ಬ್ಯಾಡ್ ಹಟೋ ಮಾಡುದು ಉಂಬುಕೆ ಕೆಮ್ದಲ್ಲ. ಒಂದು ಮಗ ಒಂದು ಬೈ ಒಂದು ಮಗ ಹಟೋ ಮಾಡು ಉಡ ಮೂಸಿ ಕಮ್ಮಿ ನಗ್ತದ ಉಂಬುದಲ್ಲ. ಒಂದು ಬೈ ಉಣ. ಇದಕ್ಕಿಂತ ಹೈಟಿನ ಪ್ಲೇಸ್ ಸಿಕ್ಲಿಯ ಚುಂಕಿ? ಹಾಂ ಚುಂಕಿ, ಯಾಕೆ ಅಲ್ಲಿ ಮನ್ಕೊಂಡಿದ್ಯಾ? ಬಾ ಒಳ ಬಾ. ಎಂತಾಯ್ತು ಬಂಗಾರ? ಎಸ್, ಇವತ್ತು RCB ಮ್ಯಾಚ್ ಫೈನಲ್ಲು. ನಾವೀಗ ಐಸ್ ಕ್ರೀಮ್ ತಿನ್ಬೋದು. ಇನ್ನು ಗಂಟೆ 7:30 ಆಯಿಲ್ಲ. ಈಗ ಇನ್ನೊಂದು 10-5 ನಿಮಿಷದಂಗೆ RCB ಮತ್ತು ಪಂಜಾಬ್ದು ಫೈನಲ್ ಮ್ಯಾಚ್ ಶುರುವಾಯಿತು. ಆದರೆ ನಮ್ಮ ದಡ್ಡಂಗೆ ಈ ಧಾರಾವಾಹಿ ಕಾಣಲೇಬೇಕು. ಅದಕ್ಕೆ ದಡ್ಡ ಧಾರಾವಾಹಿ ಕಾಣ್ತಿದ್ರು. ಇದು ಮುಗಿತಾ ಇದ್ದಂಗೆ ಅದನ್ನು ಹಾಕುದಯ್ಯ. ಗೊಡ್ಡಿಟ್ಟು ಇದು ನಮ್ಮೂರಿನ ಬೊಬ್ಬರ್ ಧಾನ್ಯ ಆಕ್ಚುಲಿ. ಆದ್ರೆ ಇವತ್ತಿಗೆ ಅದು ಬೊಬ್ಬರಿಗೆ ಬಡಿಸೋದ್ರಿಂದ ಇದು ಬೊಬ್ಬರ ಧಾನ್ಯ ಅಂತ. ಇದು ಹೆಂಗ್ ಬಿಡ್ಸೋದು ಮಾರೈತಿ? ಹಿಂಗೆ ಹೇಳಿ. ಸ್ವೀಟ್ ಹಾಕುದಿಲ್ಲ ನಮ್ದು. ಮತ್ತೆ ಒಂದು ಯಾರ್ದು ಅಲ್ಲೊಂದು ಅಜ್ಜಿ ಬಂತಲ್ಲ. ಅಯ್ಯೋ ರಾಮ, ಇವಾಗ ಸ್ವಲ್ಪ ಹೊತ್ತಿ ಮುಂಚೆ ನಮ್ಮ ವಿರಾಟ್ ಕೊಹ್ಲಿ ಸಮೇತ ಔಟ್ ಆಯಿತು. ಇನ್ನೆಂತ ಅಂತ ಗೊತ್ತಿಲ್ಲ. ಆಲ್ರೆಡಿ ಡಗ್ 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 ಅಂತಿತ್ತು. ಈ ಸಲ ಕಪ್ ಗೆದ್ದರೆ ಸಾಕಂತೇಳಿ ಆಯಿತು. 18 ವರ್ಷದಿಂದ RCB ಗೆಲ್ಲಿಲ್ಲ. ನಾನೊಂದು 13 ವರ್ಷದಿಂದ ಮ್ಯಾಚ್ ನೋಡ್ತಾ ಇದ್ದೆ. ಪ್ರತಿ ಸಲ ಅಯ್ಯೋ RCB 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 ಅಂತೇಳಿ ಹೇಳಿ 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 ಅಂತೂ ಇಂತೂ ಈ ವರ್ಷ ಗಪ್ಪು ನಮ್ಮದೇ, ಗೆಲ್ಲತ್ ನಾವು. ಆದರೆ ಪ್ಲೀಸ್ ದೇವರು ಒಂದು ಕಣ್ಣು ಬಿಟ್ಟು ಕಪ್ಪುಗಿರಿಸಿ ಕೊಟ್ಟರೆ ಅಷ್ಟೇ ಸಾಕು RCB ಮಟ್ಟಿಗೆ. ಎಸ್, ಬಾಲಿಂಗ್ ಸ್ಟಾರ್ಟ್ ಆಯಿತು. ಬ್ಯಾಟಿಂಗಲ್ಲಿ ಒಂದು ಅತ್ಯುತ್ತಮ ಪ್ರದರ್ಶನ ಮಾಡಿದ್ದಾರೆ. ಒಳ್ಳೆ ಆಡಿರು. ಗೆಲ್ಲಬಹುದು, ಗೊತ್ತಿಲ್ಲ. ನನ್ನ ಪ್ರಕಾರ ಗೆಲ್ತದೆ. ಎಂತಕ್ಕಂದರೆ ನಮ್ಮ ಆಶಯ ಗೆಲ್ಲಬೇಕು ಅನ್ನುವಂಥದ್ದು. ಸೊ ಗೆಲ್ತದೆ ಅಂತೇಳಿ ಹೇಳಿ ಥಿಂಕ್ ಮಾಡುವ. ಒಂಥರ ಕಷ್ಟ ಆಗ್ತುಂಟು. 191 ಟಾರ್ಗೆಟ್ ಫಿಕ್ಸ್ ಮಾಡಿತ್ತು RCB. ಈ ಪಂಜಾಬಿನವರು 192 ಹೊಡೆದ್ರೆ ವಿನ್ ಆದರು. ಹೊಡಿಯಲ್ಲ ಅವರು, ಹೊಡಿಬಾರ್ದು ಅಂತೇಳಿ ಹೇಳಿ ನಾವು ಪ್ರೇ ಮಾಡುವ. ಪಾಪ ಅವರಿಗೂ ಸಮೇತ ಫಸ್ಟ್ ಟ್ರೋಫಿ ಕಾಬ ಎಂತಂತೇಳಿ ಹೇಳಿ ವಿನ್ ಆಗಬೇಕು RCB ಅಷ್ಟೇ. ಈ ಸಲ ಕಪ್ ನಮ್ಮದೇ.